ಬೃಹತ್ ಜಾತಕಂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಂಕಿತಾ ಜೈನ್. ವೀಕ್ಷಕರೇ, ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ, ಆಧ್ಯಾತ್ಮ ಚಿಂತಕರು ಶ್ರೀ ವೆಂಕಟರಮಣ ಭಟ್ ಗುರುಜಿಯವರು. ಬನ್ನಿ ಹಾಗಾದ್ರೆ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ. ನಮಸ್ಕಾರ ಗುರುಜಿ. ಪ್ರತಿದಿನವೂ ಕೂಡ ಒಂದಲ್ಲ ಒಂದು ವಿಷಯದ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಇದ್ರಿ. ಇನ್ನು ಇವತ್ತಿನ ದಿನ ಪಂಚಾಂಗದ ಬಗ್ಗೆ ಹಾಗೂ ದ್ವಾದಶ ರಾಶಿಗಳ ಬಗ್ಗೆ, ಧಾರ್ಮಿಕ ಚಿಂತನೆಗಳ ಬಗ್ಗೆ ತಿಳಿಸ್ಕೊಡಿ. ಹಾಗೆ ಈಗ ಮೊದಲನೇದಾಗಿ ಪಂಚಾಂಗದ ವಿಚಾರ ತಿಳಿಸ್ಕೊಡಿ ಗುರುಜಿ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ ಸ್ವಯಮೇವ ಗುರು ಸಾಕ್ಷಾತ್ ಸುಬ್ರಾಯಃ ಪಾತು ನಃ ಸದಾ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀ ವಿಶ್ವಾವಸು ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಕೃಷ್ಣ ಪಕ್ಷ ಅಮಾವಾಸ್ಯೆ ಶನಿವಾರ ಮಘ ನಕ್ಷತ್ರ ಪರಿಘ ಯೋಗ ನಾಗವಾನ್ ಕರಣ. ಇದು ಇವತ್ತಿನ ಪಂಚಾಂಗ. ಗುರುಜಿ, ಪಂಚಾಂಗ ವಿಚಾರದ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ಇವತ್ತಿನ ದಿನದ ದ್ವಾದಶ ರಾಶಿಗಳ ಫಲಾನುಫಲದ ಬಗ್ಗೆ ತಿಳಿಸ್ಕೊಡಿ. ಓಂ ಶಮಗ್ನಿರಗ್ನಿಭಿಃ ಕರಚ್ಛನ್ನಸ್ತಪತು ಸೂರ್ಯಾಃ ಶಂವಾತೋ ವಾತ್ವರಪಾ ಅಪಸ್ರಿಧಾಃ. ಓಂ ಪ್ರಜಾಪತೇನ ತ್ವದೇತಾನ್ಯನ್ಯೋ ವಿಶ್ವಾ ಜಾತಾನಿ ಪರಿತಾ ಬಭೂವ. ಯತ್ಕಾಮಾಸ್ತೆ ಜುಹುಮಸ್ತನ್ನೋ ಅಸ್ತು ಭಜಗ್ಗಸ್ಯಾಮಪತಜೋ ರಜೀಣಾಂ. ಇಮಯ್ಯಮಪ್ರಸ್ತರಮಾಹಿ ಸೀತಾಂಗಿರೋಭಿಃ ಪಿತೃಭಿಃ ಸಂವಿಧಾನಃ. ಆತ್ವಾ ಮಂತ್ರಾಃ ಕವಿಶಸ್ತಾವಹನ್ತ್ವೇನಾರಾಜನ ಹವಿಷಾಮಾದಜಸ್ವ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಇವತ್ತು ಶನಿವಾರ, ಶ್ರಾವಣ ಮಾಸದ ಕೊನೆಯ ಶನಿವಾರ. ಯಾಕಂದರೆ ನಾವು ಪ್ರತಿನಿತ್ಯವೂ ಕೂಡ ನಮಗೆ ಆಯುಷ್ಯ ಹೇಳುವಂಥದ್ದು ಕಳೀತಾ ಇರ್ತದೆ. ಈ ಆಯುಷ್ಯ ಕಳೆದಿದ್ದು ಮತ್ತೆ ಬರೋದಿಲ್ಲ. ಹಾಗಾಗಿ ಇವತ್ತಿನ ದಿವಸ ನಾವು ವಿಶೇಷವಾಗಿ ಶನಿವಾರ ಆಗಿರೋದ್ರಿಂದ ಶನೈಶ್ಚರನ ಆರಾಧನೆ ಮತ್ತು ರುದ್ರಾನುಷ್ಠಾನವನ್ನು ವಿಶೇಷವಾಗಿ ನಾವು ಮಾಡುವಂಥದ್ದು ಬಹಳ ಶ್ರೇಷ್ಠ. ಇನ್ನು ಶ್ರಾವಣ ಬರಬೇಕು ಅಂದ್ರೆ ಬರೋ ವರ್ಷನೇ, ಇನ್ನು ಶ್ರಾವಣ ಇಲ್ಲ. ಹಾಗಾಗಿ ಬರೋ ವರ್ಷದವರೆಗೂ ನಾವು ಕಾಯಬೇಕು. ಹಾಗಾಗಿ ವಿಶೇಷವಾಗಿ ರುದ್ರನ ಸ್ಮರಣೆ ಅಥವಾ ರುದ್ರ ಪಾರಾಯಣ ಇದನ್ನು ನಾವು ಮಾಡುವುದರಿಂದ ವಿಶೇಷವಾಗಿ ನಮ್ಮ ಎಲ್ಲ ಪಾಪಗಳು ಕಳೆಯುವಂಥದ್ದು. ಅದರಲ್ಲೂ ಕೂಡ ಅಮಾವಾಸ್ಯೆ ಶನಿವಾರ ಇವೆಲ್ಲವೂ ಕೂಡ ಬಂದಿದ್ದು ನಮಗೆ ಸಾಧನೆಗೆ ಅನುಕೂಲವಾಗಲಿ ಅಂತಂತೆ. ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಸಾಧನೆ ಆಗುವಂಥದ್ದು. ಮಕ್ಕಳಿಗೆ ವಿದ್ಯೆಯಲ್ಲಿ ಸಾಧನೆ ಆಗಬೇಕು. ಧರ್ಮಾರ್ಥಿಗಳಿಗೆ, ಧರ್ಮ ಅಂದರೆ ಎಲ್ಲ ಧರ್ಮ ಮಾರ್ಗದಲ್ಲಿ ಇದ್ದವರಿಗೆ ಎಲ್ಲ ವಿಘ್ನಗಳು ದೂರವಾಗಬೇಕು. ಹಾಗೆ ಅರ್ಥಾರ್ಥಿ ಯಾರು ಕೆಲಸದಲ್ಲಿ ತೊಡಗಿಕೊಂಡಿರ್ತಾರೋ ಎಲ್ಲ ರೀತಿಯಲ್ಲೂ ಅವರಿಗೂ ಕೂಡ ಅನುಕೂಲ ಆಗುವಂಥದ್ದು. ಹಾಗಾಗಿ ಮೊದಲನೇದಾಗಿ ಇವತ್ತಿನ ದಿವಸ ಮೇಷರಾಶಿ. ದೇಹಾರೋಗ್ಯದಲ್ಲಿ ಚೇತರಿಕೆ ಆಗತಕ್ಕಂಥದ್ದು. ಇವತ್ತಿನ ದಿವಸ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗತಕ್ಕಂಥ ಸಾಧ್ಯತೆ. ಹಾಗಾಗಿ ಇವತ್ತಿನ ದಿವಸ ತಂದೆ ತಾಯಿಗೆ ಅಥವಾ ಹಿರಿಯರಿಗೆ ಮನಸ್ಸಿಗೆ ಯಾರೂ ಕೂಡ ಬೇಜಾರಾಗುವಂಗೆ ಮಾತಾಡಬಾರ್ದು ಅಥವಾ ಬೇಜಾರಾಗುವಂಗೆ ಕೆಲಸವನ್ನು ಮಾಡಬಾರ್ದು. ಯಾಕೆಂದರೆ ನಮ್ಮ ಒಂದು ಆಯುಷ್ಯ, ನಮ್ಮ ಆರೋಗ್ಯ ನಮ್ಮ ಕೈ ಮೇಲೆ ಇದೆಯಂತೆ. ಅಂಗೈಯಲ್ಲಿ ಅರಮನೆ ಇದೆ. ಹಾಗೆ ಅಂಗೈಯಲ್ಲೇ ಆರೋಗ್ಯ. ಅದು ಯಾವ ರೀತಿ ಇರುವಂಥದ್ದು? ನಮ್ಮ ನಡವಳಿಕೆ, ಮಾತಿನ ಮೇಲೆ. ಯಾಕಂದರೆ ನಾವು
ತಂದೆ ತಾಯಿಗೆ ಏನಾದರೂ ಬೇಜಾರಾಗುವಂಗೆ ಮಾತಾಡಿದ್ರೆ ಅದು ಕೂಡ ವ್ಯತ್ಯಾಸ ಆಗತಕ್ಕಂಥದ್ದು ಆರೋಗ್ಯದಲ್ಲಿ. ಹಾಗೆ ಅವರು ಹೇಳಿದ್ದನ್ನು ನಾವು ಕೇಳಲಿಲ್ಲ ಅಂತಾದರೆ ಅದು ಕೂಡ ವ್ಯತ್ಯಾಸ. ಹಾಗಾಗಿ ನಮಗೆ ಏನು ಅಂತಂದರೆ, ನಮಗೆ ವ್ಯತ್ಯಾಸ ಆದರೂ ತೊಂದರೆ ಇಲ್ವಂತೆ, ಇನ್ನೊಬ್ಬರಿಗೆ ಬೇಜಾರಾಗುವಂಗೆ ನಾವು ನಡೆದುಕೊಳ್ಳಬಾರ್ದು ಅಂತಾಯಿತು. ಪರಿವರ್ತನೆ ಮಾಡ್ಕೊಳ್ಬೇಕು. ನಮ್ಮ ಪರಿಹಾರ ನಮ್ಮಲ್ಲೇ ಇದೆ. ಎಲ್ಲಿದೆ ಪರಿಹಾರ? ನಮ್ಮಲ್ಲೇ ಇರುವಂಥದ್ದು. ಹಾಗಾಗಿ ಇನ್ನು ಸಂಗಾತಿಯಲ್ಲಿ ಭಿನ್ನಾಭಿಪ್ರಾಯ ಅಥವಾ ಕುಟುಂಬದಲ್ಲಿ ಕಲಹಗಳು ಬರುವಂಥದ್ದು. ಹಾಗಾಗಿ ಇವತ್ತಿನ ದಿವಸ ವೃತ್ತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು, ಮಾಡುವಂಥ ವೃತ್ತಿಯಲ್ಲಿ. ಯಾಕಂದರೆ ಆ ಸಮಾಧಾನಕರ ವಾತಾವರಣ ಇರತಕ್ಕಂಥದ್ದು, ಅಥವಾ ನಾವು ಹೇಳಿದ್ದನ್ನು ಇನ್ನೊಬ್ಬರು ಕೇಳುವಂಥದ್ದು, ಅಥವಾ ಇನ್ನೊಬ್ಬರು ಹೇಳಿದ್ದನ್ನು ನಾವು ಕೇಳಿದಾಗ ಆವಾಗ ಸರಿಯಾಗಿ ಕೆಲಸ ಆಗ್ತದೆ. ಆವಾಗ ಇಬ್ಬರೂ ಕೂಡ ಸಂತೋಷದಿಂದ ಇರಲಿಕ್ಕೆ ಸಾಧ್ಯ. ಅಲ್ಲಿ ನಾನು ಅಂತ ಬಂದರೆ ಏನಾಗ್ತದೆ? ನಾನು ಅಂತ ಬಂದರೆ ಅಲ್ಲಿ ಪೂರ್ತಿ ಹಾಳಾಗ್ಬಿಡುವಂಥದ್ದು. ಅದಕ್ಕೆಂದರೆ ನಾನು ಅಂತ ಬರಬಾರದು ನಮಗೆ. ಇನ್ನು ಶಿವಶಕ್ತಿ ಆರಾಧನೆ, ಶಿವನ ಆರಾಧನೆ ಅಥವಾ ರುದ್ರಾಭಿಷೇಕ ಮತ್ತು ಶಿವ ಪಂಚಾಕ್ಷರಿ ಜಪವನ್ನು ಮಾಡುವುದರಿಂದ ಅಥವಾ ಶಿವನಿಗೆ ಹಾಲಿನ ಅಭಿಷೇಕ ಮಾಡಿಸುವುದರಿಂದ, ಹಾಗೆ ಪಾಯಸವನ್ನು ನೈವೇದ್ಯ ಮಾಡುವುದರಿಂದ. ಯಾಕಂದರೆ ಇವತ್ತಿನ ದಿವಸ ಸಾಮಾನ್ಯವಾಗಿ ಗುಡಾನ್ನ ಪ್ರೀತ ಮಾನಸಃ ಎಂಬಂತೆ ನಮಗೆ ಆ ಒಂದು ಬೆಲ್ಲದ ಅನ್ನ ಅಥವಾ ಪಾಯಸವನ್ನು ನಾವು ನೈವೇದ್ಯ ಮಾಡುವುದರಿಂದ ಶಕ್ತಿ ಆರಾಧನೆ ಅಂದರೆ ಅಮ್ಮನವರ ದೇವಸ್ಥಾನದಲ್ಲಿ ಪಾಯಸವನ್ನು ನೈವೇದ್ಯ ಮಾಡಿಸುವುದರಿಂದ, ಅಥವಾ ನಾವು ಅರ್ಪಣೆ ನಮ್ಮ ಹತ್ರ ಆಗೋದಿಲ್ಲ ಅಂತಾರೆ, ಏನು ಶಕ್ತಿ ಇದೆಯೋ ಅದನ್ನು ಅರ್ಪಣೆ, ಬೆಲ್ಲವನ್ನು ಅರ್ಪಣೆ ಮಾಡ್ಬೋದು, ಸಮರ್ಪಣೆ ಮಾಡ್ಬೋದು, ಅಕ್ಕಿಯನ್ನು ಕೊಡ್ಬೋದು. ಹೀಗೆ ನಮ್ಮ ಯಥಾನುಶಕ್ತಿ ಭಕ್ತಿಯಿಂದ ಎಲ್ಲವನ್ನು ಸಮರ್ಪಣೆ ಮಾಡಿದಾಗ ಅನುಕೂಲ ಆಗುವಂಥದ್ದು. ಇನ್ನು ವೃಷಭ ರಾಶಿ ವೃತ್ತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು. ವೃಷಭ ರಾಶಿಯಲ್ಲೂ ಕೂಡ ವಿಶೇಷವಾಗಿ ಅಂದುಕೊಂಡಂಥ ಕೆಲಸ, ನಾವು ನಿನ್ನೆ ನಮಗೆ ಆಗಲಿಲ್ಲ ಕೆಲಸ, ಇವತ್ತು ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಮತ್ತು ಸಾಲ ಆಗತಕ್ಕಂಥ ಸಾಧ್ಯತೆ. ಆದಷ್ಟು ನಾವು ಸಾಲವನ್ನು ಮಾಡಿಕೊಳ್ಳಬಾರದು. ಯಾಕಂದರೆ ಹಾಸಿಗೆ ಇದ್ದಷ್ಟೇ ಕಾಲು ಚಾಚುವಂಥದ್ದು. ಯಾಕಂದರೆ ನಾವು ಈ ಗಾದೆ ಹೇಳ್ತಾರೆ, ಸಾಲ ಮಾಡಿಯಾದರೂ ತುಪ್ಪ ತಿನ್ನಬೇಕು ಅಂತ. ಆದರೆ ಇವತ್ತಿನ ದಿವಸ ನಾವು ಆ ಕೆಲಸಕ್ಕೆ ಹೋಗಬಾರ್ದು. ಸಾಲವನ್ನು ಕೊಡುವುದು ಒಳ್ಳೆಯದಲ್ಲ, ಸಾಲವನ್ನು ಪಡೆಯುವುದು ಒಳ್ಳೆಯದಲ್ಲ. ಹಾಗಾಗಿ ಇನ್ನು ಸ್ವಲ್ಪ ಕಾಲಿಗೆ ಪೆಟ್ಟು ಬೀಳುವಂಥ ಸಾಧ್ಯತೆ. ನಾವು ನಡೆದಾಡುವಾಗ ಆದಷ್ಟು ಕಾಲು ಬುಡ ನೋಡ್ಕೊಂಡು ನಡೆದಾಡಬೇಕಂತೆ. ಯಾಕಂದರೆ ನಮಗೆ ಎಷ್ಟೋ ಒಂದು ಕೆಲಸಗಳು ಅಥವಾ ಎಷ್ಟೋ ಒಂದು ಸಮಸ್ಯೆಗಳು ನಾವು ನಡೆದಾಡುವಾಗ ಅಥವಾ ಕೆಲಸ ಮಾಡುವಾಗ ಮೈ ಮೇಲೆ ಎಚ್ಚರಿಕೆ ಇರಬೇಕು. ನಮ್ಮ ಮೈ ಮೇಲೆ ಎಚ್ಚರಿಕೆ ಇದ್ದರೆ ಆಕ್ಸಿಡೆಂಟ್ ಆಗೋದಿಲ್ವಂತೆ, ಆಕ್ಸಿಡೆಂಟು ಆಗೋದಿಲ್ಲ, ಯಾವುದೇ ರೀತಿಯಾದಂಥ ಅನಾಹುತ ಆಗೋದೇ ಇಲ್ಲ. ಕೆಲವೊಂದು ನಮ್ಮ ಕೈ ಮೇಲೆ ಇರ್ತದೆ. ಇದು ಹಿಂಗೆ ಆಗ್ತದೆ, ನಾನು ಅಷ್ಟು ಫಾಸ್ಟ್ ಹೋಗಬಾರ್ದು, ನನ್ನ ಜಾಗ್ರತೆಯಲ್ಲಿ ನಾನು ಇರಬೇಕು ಹೇಳುವಂಥ ಆ ಎಚ್ಚರಿಕೆ ಇದ್ದರೆ ಸಾಮಾನ್ಯ ಒಂದು 75% ಅನಾಹುತ ನಾವೇ ತಪ್ಪಿಸ್ಕೊಳ್ಬೋದು. ಇನ್ನು ಸಣ್ಣ ಪುಟ್ಟ ಈಗ ಗಾಯಗಳು ಆಗುವಂಥದ್ದು, ಅಂದರೆ ಈಗ ನಮಗೆ ಸಣ್ಣ ಪುಟ್ಟ ಗಾಯ ಆಗಿದೆ, ಅದಕ್ಕೆ ಮತ್ತೆ ನಾವು ಸರಿಯಾದ ಔಷಧವನ್ನು ಮಾಡಲೇಬೇಕು. ಅದನ್ನು ಹಾಗೆ ಬಿಟ್ಟರೆ ಮತ್ತು ಜಾಸ್ತಿ ಆಗುವಂಥ ಸಾಧ್ಯತೆ. ಯಾಕಂದರೆ ನಾವು ಕೆಲವು ನೋಡ್ತೇವೆ, ಕೆಲವೊಂದು ಸಮಸ್ಯೆ ಯಾವ್ದು ಅನಾರೋಗ್ಯ ಅದು ಬೆಳೆ ಸಣ್ಣದಿದ್ದಾಗಲೇ ಅದನ್ನು ಕಿತ್ತು ಒಗೆದು ಬಿಡಬೇಕಂತೆ. ಅದನ್ನು ಮತ್ತು ಬಿಟ್ಟರೆ ದೊಡ್ಡದಾಗಿ ಬೆಳೆದು ಬಿಡ್ತದೆ ಅದು. ಅದಕ್ಕಾಗಿ ಆ ಶತ್ರುವನ್ನು ನಾವೇನು ಮಾಡಬೇಕು, ಸಣ್ಣ ಆ ಒಂದು ಶತ್ರು ಗೊತ್ತಾಯಿತು, ಒಬ್ಬನೇ ಶತ್ರು ಬಂದಿದ್ದಾನೆ ಅಂದರೆ ಅವನು ಅಲ್ಲೇ ಮುಗಿಸ್ಬಿಡ್ಬೇಕು. ಹಾಗೆ ಆ ಗಾಯ ಇದೆಲ್ಲ ಸಮಸ್ಯೆಗಳನ್ನು ನಾವು ಆ ಸಂದರ್ಭದಲ್ಲಿ ಸಣ್ಣಕ್ಕಿರುವಾಗಲೇ ಅದನ್ನು ಚಿವುಟಿ ಹಾಕುವಂಥದ್ದು, ಅಥವಾ ಗಂಟಲಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಅಥವಾ ಗಂಟಲು ಬೇನೆ ಆಗುವಂಥದ್ದು. ಅಂದರೆ ಇದು ನಮಗೆ ಈ ವಾತಾವರಣದ ವ್ಯತ್ಯಾಸದಿಂದ ಆಗುವಂಥದ್ದು. ಈಗ ಬೆಳಗ್ಗೆ ಬಿಸಿಲಿದ್ದರೆ ಮಧ್ಯಾಹ್ನ ಮಳೆ ಮತ್ತು ಸಾಯಂಕಾಲ ಬೇರೆ ವಾತಾವರಣ ಇರುತ್ತದೆ. ಹಾಗಾಗಿ ಇದೆಲ್ಲ ಏನಾಗ್ತದೆ ಅಂತಂದರೆ ಆ ವಾತಾವರಣದಿಂದ, ಯಾಕಂದರೆ ವಾತಾವರಣದಿಂದಲೇ ಇಡೀ ಪ್ರಕೃತಿಯಿಂದಲೇ ನಮ್ಮ ಶರೀರ ಇದ್ದಿದ್ದು, ಈ ಪ್ರಕೃತಿಯಿಂದಲೇ
ಶರೀರ ನಿರ್ಮಾಣವಾಗಿತ್ತು. ಹಾಗಾಗಿ ಅಲ್ಲಿ ವ್ಯತ್ಯಾಸ ಆದಾಗ ನಮಗೂ ವ್ಯತ್ಯಾಸ ಆಗತಕ್ಕಂಥದ್ದು. ಹಾಗಾಗಿ ಆದಷ್ಟು ಬಿಸಿ ನೀರನ್ನು ಕುಡಿಯುವಂಥದ್ದು ಅದು ಬಹಳ ಮುಖ್ಯ. ಹಾಗಾಗಿ ಇವತ್ತಿನ ದಿವಸ ಚಂಡಿ ಕವಚ ಅಥವಾ ದುರ್ಗಾ ಸಪ್ತಶತಿ ಪಾರಾಯಣವನ್ನು ಮಾಡಿಸುವುದರಿಂದ ಅಥವಾ ದುರ್ಗಾ ದೀಪ ನಮಸ್ಕಾರವನ್ನು ಮಾಡಿಸುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗುವಂಥದ್ದು. ಇನ್ನು ಮಿಥುನ ರಾಶಿ, ವೃತ್ತಿಯಲ್ಲಿ ಮಾನಸಿಕವಾದಂಥ ಒತ್ತಡ ಬರತಕ್ಕಂಥದ್ದು. ಯಾಕೆಂದರೆ ಈ ಮಾನಸಿಕವಾದಂಥ ಒತ್ತಡ ಇದು ಬಹಳ ದೇಹದ ಮೇಲೆ ಪರಿಣಾಮ ಆಗುವಂಥದ್ದು. ಯಾಕೆಂದರೆ ನಾವು ಅದ್ರ ಬಗ್ಗೆನೇ ಆಲೋಚನೆ ಮಾಡ್ತಾ ಇರ್ತೇವೆ. ಅದರಿಂದ ಏನಾಗ್ತದೆ ಅಂದರೆ ಆ ರಕ್ತದ ಒತ್ತಡ ಜಾಸ್ತಿ ಆಯಿತು, ಅದು ನಮ್ಮ ಹೃದಯದ ಮೇಲೆ ಪರಿಣಾಮ ಆಗ್ತದೆ. ಅದಕ್ಕಾಗಿ ಹಾರ್ಟ್ ಅಟ್ಯಾಕ್ ಆಗೋದು ಯಾಕೆ? ಅದು ಇದರಿಂದಲೇ. ಈಗ ಕೆಲವು ಜಾಸ್ತಿ ವ್ಯಾಯಾಮ ಮಾಡುವಂಥದ್ದು, ನಾನು ಜಿಮ್ಮಿಗೆ ಹೋದ್ರೆ ಅಷ್ಟು ಬಲಿಷ್ಠವಾಗ್ತೇನೆ, ಅಷ್ಟು 200 kg ಎತ್ತುತ್ತೇನೆ, 200 kg ಎತ್ತದಿಂದ ಇವಂಗೆ ಏನಾಗೋದೂ ಇಲ್ಲ. ಹಾಗಾಗಿ ಆ ರೀತಿಯಲ್ಲಿ, ಯಾಕಂದರೆ ನಮಗೆಲ್ಲವೂ ಹಿತವಾಗಿರಬೇಕು, ಮಿತವಾಗಿರಬೇಕು. ಈಗ ಹಿತವಾಗಿ ಇದ್ದರೆ, ಮಿತವಾಗಿದ್ದರೆ ನಮಗೆ ಜಾಸ್ತಿ ದಿವಸ ಬಾಳಲಿಕ್ಕೆ ಆಗ್ತದೆ. ನಾವೇನು ಮಾಡ್ತೇವೆ, ನಾನು ಆರೋಗ್ಯವಾಗಿ ಇರಬೇಕು, ನಾನು 100 ವರ್ಷ ಬದುಕಬೇಕು ಅಂತಂದರೆ ಏನು ಮಾಡಬೇಕು? ಎಲ್ಲವೂ ಹಿತವಾಗಿ, ಊಟನೂ ಹಿತವಾಗಿ, ಮಾತು ಹಿತವಾಗಿ, ಹಾಗೆ ಎಲ್ಲವೂ ಕೂಡ ಹಿತವಾಗಿ ಇರಬೇಕು. ಹಾಗಾಗಿ ವಿಶೇಷವಾಗಿ ಮಕ್ಕಳ ವಿಚಾರದಲ್ಲಿ ಮನಸ್ತಾಪ ಆಗತಕ್ಕಂಥದ್ದು. ಅಂದರೆ ಮಕ್ಕಳು ಏನೋ ಒಂದು ಕೆಲಸ ಮಾಡಿಬಿಡ್ತಾರೆ, ತಪ್ಪು ಕೆಲಸ ಮಾಡ್ತಾರೆ, ಅವ್ರನ್ನ ನಾವು ವಹಿಸ್ಕೊಂಡು ಅಲ್ಲಿ ಇನ್ಯಾರ ಹತ್ರ ಹೇಳ್ತೇವೆ, ಅದರಿಂದ ಸ್ವಲ್ಪ ಸಮಸ್ಯೆಗಳು. ಹಾಗಾಗಿ ನಾವು ಮಕ್ಕಳಿಗೆ ಬುದ್ಧಿ ಹೇಳಬೇಕು. ಅಂದರೆ ಯಾರು ಹಿರಿಯವರು ಇರ್ತಾರೋ ಆ ಕಿರಿಯವರು ತಪ್ಪು ಮಾಡಿದಾಗ ಅವರಿಗೆ ಸರಿಯಾದ ಬುದ್ಧಿ ಹೇಳಿ, ಅಥವಾ ನಮಗೆ ಯಾವ ರೀತಿಯಲ್ಲಿ ಅವರಿಗೆ ಹೇಳಿದ್ರೆ ಅನುಕೂಲ ಆಗ್ತದೆಯೋ. ಯಾಕಂದರೆ ಹಿಂದೆಲ್ಲ ಮಕ್ಕಳಿಗೆ ಏನು ಮಾಡ್ತಿದ್ರು, ಒಂದು ತಪ್ಪಾದ್ರೆ ಒಂದು ಹೊಡೆತ ಬೀಳ್ತಿತ್ತು. ಈಗ ಮಕ್ಕಳಿಗೆ ಹೊಡೆಯುವಂಗೆ ಇಲ್ಲ ಈಗ. ಹಾಗಾಗಿ ಅದಕ್ಕಾಗಿ ಇದೆಲ್ಲ ಸಮಸ್ಯೆ ಆಗ್ತಾ ಇರೋದು. ಹಿಂದೆ ಏನೂ ಇರಲಿಲ್ಲ, ಮೊಬೈಲ್ ಇತ್ತೋ, ಟಿ ವಿ ಇತ್ತೋ, ಕಾರ್ ಇತ್ತೋ, ಬೈಕ್ ಇತ್ತು, ಯಾರ್ದೂ ಇಲ್ಲ. ಆದರೂ ಮಕ್ಕಳು ಚೆನ್ನಾಗೇ ಓದ್ತಿದ್ರು, ಎಲ್ಲದೂ ಆಗ್ತಿತ್ತು. ಈಗ ಎಲ್ಲ ಕೊಟ್ಟರೂ ಕೂಡ ಅವರು ಸರಿಯಾಗಿ ಓದ್ತಾ ಇಲ್ಲ. ಹಾಗಾಗಿ ಶಿಕ್ಷಣ ಪದ್ಧತಿ, ಹಿಂದಿನ ಶಿಕ್ಷಣ ಪದ್ಧತಿನೇ ಬೇರೆ. ಯಾಕಂದರೆ ಹಿಂದಿನ ಶಿಕ್ಷಣದಲ್ಲಿ ಪುಸ್ತಕಸ್ಥಾತು ಯಾವಿದ್ಯ, ಅಂದರೆ ಹಿಂದಿನ ಎಲ್ಲ ನೆನಪಿನಲ್ಲಿ ಇರುತ್ತಿತ್ತು. ಈಗ ನಮಗೆ ನಮ್ಮ ಫೋನ್ ನಂಬರು ಮರೆತು ಹೋಗ್ಬಿಡ್ತದೆ, ಆ ಥರ ಆಗ್ಬಿಟ್ಟದೆ. ಹಾಗಾಗಿ ಆದಷ್ಟು ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಬರತಕ್ಕಂಥದ್ದು. ಆದಷ್ಟು ನಾವು ಖರ್ಚು ಮಾಡುವಾಗ, ಯಾಕಂದರೆ ಯಾವತ್ತೂ ಕೂಡ ನಾವು ಲಕ್ಷ್ಮಿಯನ್ನು ಅದನ್ನು ಪೂಜೆ ಮಾಡಬೇಕಂತೆ. ಪೂಜೆ ಮಾಡಬೇಕು ಅಂದರೆ ಅದನ್ನು ಹಾಗೆ ಸುಮ್ಮನೆ ಖರ್ಚು ಮಾಡುವಂಗಿಲ್ಲ. ಯಾಕೆಂದರೆ ಎಲ್ಲವೂ ಕೂಡ ನಮಗೆ ನಾವು ಎಷ್ಟು ಶ್ರಮವನ್ನು ವಹಿಸಿ ನಾವು ಸಂಪಾದನೆ ಮಾಡಿರ್ತೇವೆಯೋ ಹಾಗೆ ಖರ್ಚು ಮಾಡಬೇಕಾದರೂ ಕೂಡ ಅಷ್ಟು ಆ ಒಂದು ನೋಡ್ಕೊಂಡು ಖರ್ಚು ಮಾಡುವಂಥದ್ದು. ಮತ್ತು ಸಹೋದರರಿಂದ ಅಥವಾ ಸಹೋದರಿಯರಿಂದ ಅನುಕೂಲ ಆಗತಕ್ಕಂಥದ್ದು, ಅಕ್ಕ ತಂಗಿಯರಿಂದ ಅಥವಾ ಅಣ್ಣ ತಮ್ಮಂದಿರ ಅವರ ಒಂದು ಸಹಾಯ ಸಹಕಾರದಿಂದ ಇವತ್ತು ವಿಶೇಷವಾದಂತಹ ಅನುಕೂಲ ಆಗತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ಅಕ್ಕಿ ಮತ್ತು ಉದ್ದನ್ನು ದಾನ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕರ್ಕಾಟಕ ರಾಶಿ, ವೃತ್ತಿಯಲ್ಲಿ ವಿಶೇಷವಾದಂಥ ಅನುಕೂಲ ಆಗಿರತಕ್ಕಂಥದ್ದು. ಹೊಸ ಅವಕಾಶ ಬರತಕ್ಕಂಥ ಸಾಧ್ಯತೆ. ನಮಗೆ ಏನೋ ಒಂದು ವೃತ್ತಿಯಲ್ಲಿ ಹೊಸದಾದಂಥ ಉದ್ಯೋಗ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅನುಕೂಲ, ಮಾನಸಿಕವಾಗಿ ನಾವು ಮನಸ್ಸಿನಲ್ಲಿ ಅಂದುಕೊಂಡಿದ್ದು ಆಗತಕ್ಕಂಥದ್ದು. ಮತ್ತು ಸೇನೆಯಲ್ಲಿ ಇರತಕ್ಕಂಥವರಿಗೆ ಅವರಿಗೆ ಎಲ್ಲ ರೀತಿಯಲ್ಲಿ ರಕ್ಷಣೆ ಮತ್ತು ಅನುಕೂಲ ಇರತಕ್ಕಂಥದ್ದು. ಮತ್ತು ಈ ಅಗ್ನಿಶಾಮಕ ಅಥವಾ ಪೊಲೀಸ್ ವೃತ್ತಿಯಲ್ಲಿರತಕ್ಕಂಥವರಿಗೂ ಕೂಡ ವಿಶೇಷವಾಗಿ ಇವತ್ತಿನ ದಿವಸ ಅನುಕೂಲ ಇರತಕ್ಕಂಥದ್ದು. ಕೆಲವೊಂದು ಬಡ್ತಿ ಸಿಗತಕ್ಕಂಥ ಸಾಧ್ಯತೆ. ಮತ್ತು ಹೋಟೆಲ್ ಇಂಡಸ್ಟ್ರಿಯವರಿಗೆ ವಿಶೇಷವಾಗಿ ಲಾಭ ಆಗತಕ್ಕಂಥ ಸಾಧ್ಯತೆ. ಬಟ್ಟೆ ವ್ಯಾಪಾರ ಇರ್ಬೋದು, ಬೆಳ್ಳಿ ಬಂಗಾರದ ವ್ಯಾಪಾರ ಇರ್ಬೋದು, ಎಲ್ಲರಿಗೂ ಕೂಡ ಅನುಕೂಲ. ಆದರೆ ಇವತ್ತಿನ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರವಾಗಿರತಕ್ಕಂಥದ್ದು ಬಹಳ ಮುಖ್ಯ. ಆದಷ್ಟು ದೂರ ಪ್ರಯಾಣ ನಿಷಿದ್ಧ.
ಇವತ್ತು ದೂರ ಪ್ರಯಾಣ ಹೋಗುವವರಿದ್ದರೆ ಆದಷ್ಟು ಬೇರೆ ದಿವಸ ಮುಂದೂಡುವಂಥದ್ದು ಬಹಳ ಮುಖ್ಯ. ಯಾಕೆಂದರೆ ನಮಗೆ ಅಂದುಕೊಳ್ತದೆ ನಮಗೆ ಅಷ್ಟು ಒಂದು ಖರ್ಚಾಗ್ಬಿಡ್ತದೆ ಅಷ್ಟು. ಇವತ್ತು ನಮಗೆ ಖರ್ಚು ನಾವಿದ್ದರೆ ಆ ಎಲ್ಲ ಯಾವುದೇ ಸಾಲ ಇರ್ಬೋದು, ಏನೇ ಇದ್ದರೂ ಕೂಡ ಆ ಸಮಸ್ಯೆಯನ್ನು ಬಗೆಹರಿಸ್ಬೋದು. ಹಾಗಾಗಿ ನಾವೇ ಇಲ್ಲ ಅಂತಂದರೆ ಯಾವುದೂ ಇಲ್ಲ. ಹಾಗಾಗಿ ನಮಗೆ ಜೀವದ ಅವಶ್ಯಕತೆ ಬಹಳ ಮುಖ್ಯ. ಹಾಗಾಗಿ ಇವತ್ತಿನ ದಿವಸ ಗ್ರಾಮ ದೇವತಾ ದರ್ಶನ ಅಥವಾ ಗ್ರಾಮ ದೇವತಾ ಸ್ಮರಣೆಯನ್ನು ಮಾಡೋದರಿಂದ ವಿಶೇಷವಾಗಿ ಅನುಕೂಲ ಇರತಕ್ಕಂಥದ್ದು. ಇನ್ನು ಸಿಂಹರಾಶಿ ಸಹೋದರರಲ್ಲಿ ಇವತ್ತಿನ ದಿವಸ ಮನಸ್ತಾಪ ಆಗತಕ್ಕಂಥ ಸಾಧ್ಯತೆ, ಅಣ್ಣ ತಮ್ಮ ಇರ್ಬೋದು, ಅಕ್ಕ ತಂಗಿ. ಯಾಕೆಂದರೆ ಇದು ಬಹಳ ಮುಖ್ಯ. ನಮ್ಮ ಮನೆಯಲ್ಲಿ ನಾವು ಇದನ್ನು ನಾವು ಸರಿಯಾಗಿ, ಯಾಕಂದರೆ ಊರಲ್ಲೆಲ್ಲ ಸರಿ ಇರ್ತಾರೆ, ಆದರೆ ಮನೆಗೆ ಬಂದ ತಕ್ಷಣ ಜಗಳ ಆಗ್ತದೆ. ಹಾಗಾಗಿ ಇದರಿಂದಲೇ ನಮಗೆ ತೊಂದರೆ ಆದಷ್ಟು. ಹಾಗಾಗಿ ನಾವು ಯಾಕೆಂದರೆ ನಾವು ಮನೆಯಲ್ಲೂ ಸರಿಯಾಗಿರಬೇಕು, ಊರಲ್ಲೂ ಎಲ್ಲ ಕಡೆ ಸರಿಯಾಗಿರಬೇಕು ಅಂತಂದರೆ ನಾವು ಆ ರೀತಿ ಆ ನಾಟಕವನ್ನು ಬಿಡಬೇಕಂತೆ. ನಮಗೆ ನಾಟಕದಿಂದಲೇ ಕೆಲವೊಂದು ಸಮಸ್ಯೆ ಆಗ್ತಕ್ಕಂಥದ್ದು. ಹಾಗಾಗಿ ವೃತ್ತಿಯಲ್ಲಿ ವಿಶೇಷವಾಗಿ ಅನುಕೂಲ ಇರತಕ್ಕಂಥದ್ದು. ಕ್ಷೇತ್ರ ದರ್ಶನ ಅಥವಾ ವಿಶೇಷವಾಗಿ ನಮ್ಮ ಮನೆ ದೇವರ ದರ್ಶನ ಅಥವಾ ಕುಲದೇವತಾ ದರ್ಶನವನ್ನು ಮಾಡುವಂಥ ಭಾಗ್ಯ ಅಥವಾ ಯೋಗ ಇರತಕ್ಕಂಥ ಸಾಧ್ಯತೆ. ಹಾಗಾಗಿ ಯಜ್ಞಯಾಗಾದಿಗಳಲ್ಲಿ ಭಾಗಿಯಾಗತಕ್ಕಂಥ ಸಾಧ್ಯತೆ ಇವತ್ತಿನ ದಿವಸ. ಆದ್ದರಿಂದ ದುರ್ಗಾ ಸನ್ನಿಧಾನಕ್ಕೆ ದೀಪವನ್ನು ದಾನ ಮಾಡುವುದರಿಂದ ಅಥವಾ ದೀಪ ನಮಸ್ಕಾರವನ್ನು ಮಾಡಿಸೋದರಿಂದ ಅನುಕೂಲ ಇರತಕ್ಕಂಥದ್ದು. ಇನ್ನು ಕನ್ಯಾ ರಾಶಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅನಾನುಕೂಲ ಆಗತಕ್ಕಂಥ ಸಾಧ್ಯತೆ. ಅಂದರೆ ವಿಘ್ನಗಳು ಈಗ ಓದುವ ವಿಚಾರದಲ್ಲಿ ಅಥವಾ ಬೇರೆ ಒಂದು ನಾವು ಆ ಒಂದು ಸ್ಕೂಲಿಗೆ ಹೋಗುವಂಥ ಸಂದರ್ಭದಲ್ಲಿ ಸ್ವಲ್ಪ ಅಡಚಣೆಗಳು ಆಗತಕ್ಕಂಥ ಸಾಧ್ಯತೆ. ಹಾಗಾಗಿ ಇನ್ನು ಕುಟುಂಬದಲ್ಲಿ ಸಂಗಾತಿಯಲ್ಲಿ ಸ್ವಲ್ಪ ಮನಸ್ತಾಪಗಳು ಆಗತಕ್ಕಂಥ ಸಾಧ್ಯತೆ ಇವತ್ತಿನ ದಿವಸ. ಆದ್ದರಿಂದ ಲಾಭ ಅಂದರೆ ಈಗ ವ್ಯವಹಾರದಲ್ಲಿ ನಾವು ಒಟ್ಟಾಗಿ ವ್ಯವಹಾರವನ್ನು ಮಾಡ್ತಾ ಇರುವಾಗ ಲಾಭಕ್ಕಾಗಿ ಸ್ವಲ್ಪ ಕಿತ್ತಾಟಗಳು ಆಗತಕ್ಕಂಥ ಸಾಧ್ಯತೆ. ಹಾಗಾಗಿ ನಮಗೆ ಜಾಸ್ತಿ ಬೇಕು, ಈ ಒಂದು ಭಾವನೆಗಳು ಬರತಕ್ಕಂಥದ್ದು. ಹಾಗಾಗಿ ಈಗ ನಾವು ಈ ಬಿಸ್ನೆಸ್ ಮಾಡ್ತಾ ಇರಬೇಕಾದ್ರೆ 2 ಜನ 4 ಜನ ಸೇರಿ ಅಲ್ಲಿ ಸಮಸ್ಯೆಗಳು ಬರತಕ್ಕಂಥದ್ದು. ಹಾಗಾಗಿ ನಾವು ಯಾವುದೇ ವ್ಯವಹಾರವನ್ನು ಮಾಡ್ತಾ ಇದ್ದರೂ ಕೂಡ ನಮ್ಮ ಈ ಒಂದು ದೃಷ್ಟಿ ಆಗಲಿ, ಯಾಕಂದರೆ ಎಲ್ಲದೂ ನನಗೇ ಬೇಕು ಅಂತ ಆದಾಗ ಅವಾಗ ಸ್ವಲ್ಪ ಸಮಸ್ಯೆಗಳು ಬರತಕ್ಕಂಥದ್ದು. ಅಂದರೆ ಅಲ್ಲಿ ಎಲ್ಲರಿಗೂ ಸಿಗಲಿ ಯಾಕಂದರೆ ಈ ಒಂದು ಎಲ್ಲರಿಗೂ ಸಿಗಲಿ ಹೇಳುವಂಥ ಒಂದು ಭಾವನೆ ಬಂದಾಗ ಆವಾಗ ನಮಗೆ ಯಾವುದೇ ರೀತಿಯಾದಂಥ ಮನಸ್ತಾಪಗಳು ಆಗೋದಿಲ್ಲ. ಆದ್ದರಿಂದ ಇವತ್ತಿನ ದಿವಸ ವಿಶೇಷವಾಗಿ ಶಾರದಾಂಬಾ ಸ್ಮರಣೆಯನ್ನು ಮಾಡುವುದರಿಂದ ಅಥವಾ ಇವತ್ತಿನ ದಿವಸ ಮಕ್ಕಳು ವಿಶೇಷವಾಗಿ ಶಾರದಾಂಬಾ ದರ್ಶನ ಅಥವಾ ಒಂದು ಅದಕ್ಕೆ ಸಂಬಂಧಪಟ್ಟಂತೆ ಶಾರದಾಂಬಾ ಸಂಬಂಧಪಟ್ಟಂತೆ ಪೂಜೆಯನ್ನು ಮಾಡಿಸೋದರಿಂದ ವಿಶೇಷವಾಗಿ ಅನುಕೂಲ ಇರತಕ್ಕಂಥದ್ದು. ಗುರುಜಿ, ದ್ವಾದಶ ರಾಶಿಗಳ ಫಲಾನುಫಲದ ಇನ್ನುಳಿದ 6 ರಾಶಿಗಳ ಬಗ್ಗೆ ತಿಳಿಸ್ಕೊಡಿ. ಇನ್ನು ತುಲಾ ರಾಶಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗತಕ್ಕಂಥ ಸಾಧ್ಯತೆ, ಹಾಗೆ ಉದರ ಬಾಧೆ, ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಆಗತಕ್ಕಂಥದ್ದು, ಮತ್ತು ಈಗ ಕಿಡ್ನಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು, ಬೆನ್ನಿಗೆ ಸಂಬಂಧಪಟ್ಟಂಥ ನೋವುಗಳು ಬರತಕ್ಕಂಥ ಸಾಧ್ಯತೆ. ಹಾಗಾಗಿ ಇವತ್ತಿನ ದಿವಸ ಆದಷ್ಟು ಚಂಡಿ ಕವಚ ಅಥವಾ ದುರ್ಗಾ ನಮಸ್ಕಾರವನ್ನು ಮಾಡುವುದರಿಂದ ಅಥವಾ ದುರ್ಗಾ ಕವಚವನ್ನು ಪಠಿಸುವುದರಿಂದ ವಿಶೇಷವಾಗಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ವೃಶ್ಚಿಕ ರಾಶಿ ಕಣ್ಣಿನ ಬಾಧೆ, ಕಣ್ಣಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಆಗತಕ್ಕಂಥದ್ದು, ಹಾಗೆ ಮಕ್ಕಳಿಂದ ಕಿರಿಕಿರಿ ಆಗತಕ್ಕಂಥ ಸಾಧ್ಯತೆ ಇವತ್ತಿನ ದಿವಸ. ಹಾಗೆ ಮಾನಸಿಕವಾಗಿ ಒತ್ತಡಗಳು ಬರತಕ್ಕಂಥದ್ದು. ಸ್ತ್ರೀಯರಿಗೆ ಸ್ವಲ್ಪ ಉದರ ಬಾಧೆ ಆಗತಕ್ಕಂಥ ಸಾಧ್ಯತೆ. ಹಾಗಾಗಿ ವಿಶೇಷವಾಗಿ ಅಮ್ಮನವರಿಗೆ ಬಿಳಿ ಪುಷ್ಪವನ್ನು ದಾನ ಮಾಡುವುದರಿಂದ, ಅರ್ಪಣೆ ಮಾಡುವುದರಿಂದ ಅನುಕೂಲ ಆಗತಕ್ಕಂಥದ್ದು. ಇನ್ನು ಧನುರಾಶಿ ಲಾಭದ
ದಿನ ಇವತ್ತಿನ ದಿವಸ ವೃತ್ತಿಯಲ್ಲಿ ಶತ್ರುಗಳ ಬಾಧೆ ಇರತಕ್ಕಂಥದ್ದು, ಹಾಗೆ ಶ್ವಾಸಕೋಶದ ತೊಂದರೆಗಳು ಆಗತಕ್ಕಂಥ ಸಾಧ್ಯತೆ. ಆದ್ದರಿಂದ ಆದಷ್ಟು ಈ ಧೂಳು ಇರತಕ್ಕಂಥ ಪ್ರದೇಶ ಅಥವಾ ಹೊಗೆ ಇರತಕ್ಕಂಥ ಪ್ರದೇಶದಲ್ಲಿ ಆದಷ್ಟು ನಾವು ಕೆಲಸ ಮಾಡುವುದನ್ನು ಆದಷ್ಟು ನಾವು ಕಡಿಮೆ ಮಾಡುವಂಥದ್ದು. ಇನ್ನು ತಾಯಿಯ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸ ಆಗತಕ್ಕಂಥ ಸಾಧ್ಯತೆ. ಆದ್ದರಿಂದ ದುರ್ಗಾ ಕವಚವನ್ನು ಪಠಿಸುವುದರಿಂದ ಅಥವಾ ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡುವುದರಿಂದ ಅನುಕೂಲ ಇರತಕ್ಕಂಥದ್ದು. ಇನ್ನು ಮಕರ ರಾಶಿ, ವೃತ್ತಿಯಲ್ಲಿ ಕಿರಿಕಿರಿ ಆಗತಕ್ಕಂಥ ಸಾಧ್ಯತೆ. ಭೂಲಾಭ ಅಂದರೆ ಎಲ್ಲ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಅನುಕೂಲ ಇರತಕ್ಕಂಥದ್ದು. ಹಾಗೆ ಸ್ಥಾನಚ್ಯುತಿ, ಸ್ಥಾನ ಪಲ್ಲಟಾಗತಕ್ಕಂಥ ಸಾಧ್ಯತೆ. ವೃತ್ತಿಯಲ್ಲಿ ಸ್ವಲ್ಪ ಸ್ಥಾನ ಪಲ್ಲಟಾಗತಕ್ಕಂಥದ್ದು ಮತ್ತು ಕೆಲಸವು ಸ್ವಲ್ಪ ಕಳೆದುಕೊಂಡು ಹೋಗುವಂಥ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ಆದಷ್ಟು ಎಚ್ಚರಿಕೆಯಿಂದ ಮಾತನಾಡುವಾಗ ಅಥವಾ ಕೆಲಸವನ್ನು ಮಾಡುವಾಗ ಆದಷ್ಟು ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಬಹಳ ಮುಖ್ಯ. ಇನ್ನು ಕಿವಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಆಗತಕ್ಕಂಥ ಸಾಧ್ಯತೆ. ಸಹೋದರರಲ್ಲೂ ಕೂಡ ಮನಸ್ತಾಪ ಆಗತಕ್ಕಂಥದ್ದು. ಆದ್ದರಿಂದ ಇವತ್ತು ವಿಶೇಷವಾಗಿ ದುರ್ಗಾ ಸನ್ನಿಧಾನದಲ್ಲಿ ರುದ್ರಾಭಿಷೇಕವನ್ನು ಮಾಡಿಸುವುದರಿಂದ, ಅಮಾವಾಸ್ಯೆ ಆಗಿರೋದರಿಂದ ಇವತ್ತು ರುದ್ರಾಭಿಷೇಕ ಬಹಳ ಶ್ರೇಷ್ಠ, ಅದರಿಂದ ಅನುಕೂಲ ಇರತಕ್ಕಂಥದ್ದು. ಇನ್ನು ಕುಂಭರಾಶಿ, ಆಹಾರದಲ್ಲಿ ಮತ್ತು ನೀರಿನಲ್ಲಿ ವ್ಯತ್ಯಾಸ ಆಗತಕ್ಕಂಥ ಸಾಧ್ಯತೆ. ಸಹೋದರರ ಸಹಕಾರ ಸಿಗತಕ್ಕಂಥದ್ದು. ಸಾಹಸ ಕಾರ್ಯಗಳನ್ನು ಸುಲಭವಾಗಿ ಮಾಡುವಂಥದ್ದು ಅಥವಾ ಎಲ್ಲ ರೀತಿಯಲ್ಲಿ ಕಷ್ಟಕರವಾದಂಥ ಕೆಲಸವನ್ನು, ಸನ್ನಿವೇಶವನ್ನು ಸುಲಭವಾಗಿ ನಿರ್ವಹಿಸ್ತಕ್ಕಂಥ ಒಂದು ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ನಾಗ ಕವಚವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು. ಇನ್ನು ಮೀನರಾಶಿ, ಧನಲಾಭ ಆಗತಕ್ಕಂಥ ಸಾಧ್ಯತೆ. ಹಾಗೆ ಕುಟುಂಬದಲ್ಲಿ ಸಹಕಾರ ಸಿಗತಕ್ಕಂಥದ್ದು. ಆರೋಗ್ಯದಲ್ಲಿ ವ್ಯತ್ಯಾಸ ಇರತಕ್ಕಂಥ ಸಾಧ್ಯತೆ. ಹಾಗಾಗಿ ಇವತ್ತಿನ ದಿವಸ ಸ್ವಲ್ಪ ಕಷ್ಟಗಳು, ನಷ್ಟಗಳು ಬರತಕ್ಕಂಥದ್ದು. ಆದ್ದರಿಂದ ಧ್ಯಾನ ಪ್ರಾಣಾಯಾಮವನ್ನು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲವನ್ನು ಪಡೆಯಬಹುದು. ಗುರುಜಿ, ಇವತ್ತು ದ್ವಾದಶ ರಾಶಿಗಳ ಫಲಾನುಫಲದ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ಅದೇ ರೀತಿಯಾಗಿ ಇವತ್ತಿನ ದಿನ ಧಾರ್ಮಿಕ ಚಿಂತನೆಗಳಲ್ಲಿ ಯಾವುದೇ ವಿಚಾರದ ಬಗ್ಗೆ ತಿಳಿಸ್ಕೊಡ್ಲಿದ್ದೀರಾ? ಇವತ್ತು ವಿಶೇಷವಾಗಿ ಅಮಾವಾಸ್ಯೆ ಆಗಿರೋದರಿಂದ ನಾವು ಭೂಮಿ ಮೇಲೆ ಮನುಷ್ಯರಾಗಿ ಬಂದ ಮೇಲೆ 3 ರೀತಿಯಾದಂಥ ಋಣಗಳು ಇರ್ತಾವಂತೆ. ಜಾಯಮಾನೋ ವೈ ಬ್ರಾಹ್ಮಣಸ್ತ್ರಿಭಿರ್ಣವಾಜಾಯತೆ ಹೇಳಿ 3 ರೀತಿಯಾದಂಥ ಋಣಗಳು. ದೇವಋಣ, ಋಷಿ ಋಣ, ಪಿತೃಋಣ ಹೇಳಿ. ಹಾಗೆ ನಾವು ಅಮಾವಾಸ್ಯೆಯಲ್ಲಿ ಆದಷ್ಟು ಶ್ರೇಷ್ಠವಾಗಿರತಕ್ಕಂಥದ್ದು ಯಾವುದಂತಂದರೆ ಋಣವನ್ನು ನಾವು ತೀರಿಸಲಿಕ್ಕೆ ವಿಶೇಷವಾದಂಥ ಅವಕಾಶ ಇರತಕ್ಕಂಥದ್ದು. ಹಾಗಾಗಿ ಅಮಾವಾಸ್ಯೆಯಲ್ಲಿ ಪಿತೃತರ್ಪಣವನ್ನು ಮಾಡತಕ್ಕಂಥದ್ದು. ಆ ಅದಕ್ಕೆ ತಿಲದಿಂದ ತರ್ಪಣವನ್ನು ಮಾಡುವುದರಿಂದ ಪಿತೃಗಳಿಗೆ ಅವರಿಗೆ ಊಟ ಕೊಟ್ಟಂಗೆ ಆಗ್ತದೆ, ಆಹಾರ ನೀರು ಎಲ್ಲವನ್ನು ಕೂಡ ಕೊಟ್ಟಂಗೆ ಆಗತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ನಾವು ಆ ಒಂದು ದೇವಋಣ, ಋಷಿ ಋಣ, ಪಿತೃಋಣವನ್ನು ನಾವು ಸ್ವಲ್ಪ ತೀರಿಸ್ದಂಗೆ ಆಗತಕ್ಕಂಥದ್ದು. ಹಾಗಾಗಿ ಇನ್ನು ನಮಗೆ ಹೇಳ್ತಾ ಹೋದರೆ ಬಹಳಷ್ಟು ವಿಷಯಗಳು ಇರತಕ್ಕಂಥದ್ದು. ಸಮಯ ಅವಕಾಶ ಕಡಿಮೆ ಇರೋದರಿಂದ ಮುಂದಿನ ಸಂಚಿಕೆಯಲ್ಲಿ ಅದರ ಬಗ್ಗೆ ಮಾತಾಡೋಣ. ಗುರುಜಿ, ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು. ಲೋಕಾಃ ಸಮಸ್ತಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.